ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಪೋರ್ಟ್ಸ್. ಇವತ್ತಂದ್ರೂ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ RCBಯ ಫಸ್ಟ್ನೇ ಪ್ರಾಕ್ಟೀಸ್ ಮ್ಯಾಚಿಂದ ಅಪ್ಡೇಟ್ ಸಿಕ್ಕತಿ. ಯಾರು ಎಷ್ಟು ರನ್ ಹೊಡೆದ್ರು, ವಿರಾಟ್ ಕೊಹ್ಲಿ ಹೊಡೆದ್ರು, ರಜತ್ ಪಟಿದಾರ, ಟೀಮ್ ಡೇವಿಡ್ ಎಷ್ಟೆಷ್ಟು, ಅದು ಟೀಮ್ ಡೇವಿಡ್ ಅಲ್ಲ, ಜಿತೇಶ್ ಶರ್ಮಾ ಇವರೆಲ್ಲ ಸಖತ್ತಾಗಿ ಆಡ್ಯಾರು ಈ ಪ್ರಾಕ್ಟೀಸ್ ಮ್ಯಾಚ್ನಾಗ. ಯಾರು ಎಷ್ಟೆಷ್ಟು ಹೊಡೆದ್ರು, ಯಾರು ಗೆದ್ದರು ತಿಳ್ಕೊಳಕ್ಕೆ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಎಸ್, IPL 2026 ಇನ್ನು 8 ದಿವಸ ಉಳಿತು. ಇವತ್ತು 28ನೇ ತಾರೀಕು ಚಾಲು ಆಕೈತೆ IPL. ಇದಕ್ಕಿಂತ ಮುಂಚೆ ನಮ್ಮ RCB ಫಸ್ಟ್ನೇ ಪ್ರಾಕ್ಟೀಸ್ ಮ್ಯಾಚ್ ಆಡೈತಿ. ಈ ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ಯಾರ್ಯಾರು ಎಷ್ಟೆಷ್ಟು ರನ್ ಹೊಡೆದಾರೋ ಮತ್ತು ಟೀಮ್ ಸ್ಕೋರ್ ಎಷ್ಟೆಷ್ಟಾಗಿ ಆಗ್ತೇವೆ ಅಪ್ಡೇಟ್ ಸಿಕ್ಕತಿ. ಸೊ ಒಫಿಷಿಯಲ್ ಬಂದಿದ್ದಲ್ಲ, ಒಫಿಷಿಯಲ್ ಆಗಿ ಇನ್ಮೇಲೆ ಬರುತ್ತೆ. ಅದು ಬರೋಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಅಪ್ಡೇಟ್ ಸಿಕ್ಕತಿ. ಸೊ ನೋಡ್ಕೋದಾಗ ನಾವು ಒಂದೊಂದಾಗಿ ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಹೊಡೆದಿರ್ತೀವಿ. ಫಸ್ಟ್ RCB ಒಳಗೆ RCB ರೆಡ್, RCB ಗೋಲ್ಡ್ ಅಂತೇಳಿ ಎರಡು ಟೀಮ್ ಇರುತ್ತೆ. RCB ಒಳಗೆ ಎರಡು ಟೀಮ್, RCB ರೆಡ್ ಆ್ಯಂಡ್ RCB ಗೋಲ್ಡ್ ಅಂತೇಳಿ. ಅದ್ರೊಳಗೆ RCB ರೆಡ್ ಟೀಮ್ ಒಳಗೆ ರಜತ್ ಪಟಿದಾರ್ ಆ್ಯಂಡ್ ವಿರಾಟ್ ಕೊಹ್ಲಿ ಇಬ್ಬರು ಒಂದೇ ಟೀಮ್ನಾಗ. ಯಪ್ಪ, RCB ಗೋಲ್ಡ್ ಟೀಮ್ನವ್ರಿಗೆ ಹೆಂಗಾಗಿರ್ಬೇಕು, RCB ರೆಡ್ ಟೀಮ್ನಾಗ ಕೊಹ್ಲಿ ಪಟಿದಾರ್ ಇಬ್ಬರು ಒಂದೇ ಟೀಮ್ನಾಗ ಅಂದ್ರೆ ಓಪೋನೆಂಟ್ ಟೀಮ್ಗೆ ಹೆಂಗಾಗಿರ್ಬೇಕಂತ ನನಗೆ ಶಾಕ್ ಆಯ್ತು. ಸೊ ಇನ್ನು RCB ಗೋಲ್ಡ್ ಟೀಮ್ನ ಐತಿ, ಜಿತೇಶ್ ಶರ್ಮಾ ಅವರು ಇವ್ರು ಇದ್ದಿರ್ತ. ಓಕೆ, RCB ರೆಡ್ ಟೀಮ್ ಅಂದ್ರೆ ವಿರಾಟ್ ಕೊಹ್ಲಿ ಆ್ಯಂಡ್ ರಜತ್ ಪಟಿದಾರ್ ಅವ್ರು ಇದ್ದ ಟೀಮ ಎಷ್ಟು 20 ಓವರ್ಗೆ 198 ಅಂದರೆ 198 ರನ್ನು, 198 ಹೊಡೆದಾರ್ಥ. ವಿತ್ 5 ವಿಕೆಟ್ ಕಳ್ಕೊಂಡ 198 ರನ್ ಹೊಡೆದಾರು RCB ರೆಡ್ ಟೀಮ್. ಬೈ ರಿಪೀಟಿಂಗ್, ವಿರಾಟ್ ಕೊಹ್ಲಿ ಟೀಮ್ RCB ರೆಡ್ ಏನೈತಿ ವಿರಾಟ್ ಕೊಹ್ಲಿ ಟೀಮ್. ಈ 188 ರನ್ನಾಗ ಏನೈತಿ ವಿರಾಟ್ ಕೊಹ್ಲಿ ಅವರು 86 ರನ್ ಹೊಡೆದಾರ್ಥ ಬರೀ 52 ಬಾಲಿಗೆ. ವಿಚ್ ಇಸ್ ಸೀನ್ ಏನಂದ್ರೆ 2016 ವಿರಾಟ್ ಕೊಹ್ಲಿ ನಾವೆಲ್ಲ ನೋಡ್ಲತ್ತೇವೆ ತನ್ಲತ್ತಿದ್ರಲ್ಲ ಎಲ್ಲರೂ. ಪಕ್ಕ 2016 ವಿರಾಟ್ ಕೊಹ್ಲಿನ ಇಲ್ಲಿ ಪ್ರಾಕ್ಟೀಸ್ ಮ್ಯಾಚ ಆಡ್ಯಾರ್ತ ಹೇಳ್ಬೇಕು. ಆ ಥರ ನೆಕ್ಸ್ಟ್ ಲೆವೆಲ್ ಬರೀ 52 ಬಾಲಿಗೆ 86 ಅಂದ್ರೆ ಯಾವ ಲೆವೆಲಿಗೆ ಬ್ಯಾಟಿಂಗ್ ಆಡಿರ್ಬೇಕು ವಿರಾಟ್ ಕೊಹ್ಲಿ ಅರ್ಥ ನೀವು ಒಂದು ಸ್ವಲ್ಪ ಏನೋ ವಿಚಾರ ಮಾಡಿರಿ. ಇನ್ನೊಂದು ಏನಂದ್ರೆ ಇದ್ರೊಳಗೆ ಇನ್ನೊಂದು ಖುಷಿ ಪಡೋ ವಿಷಯ ಏನಪ್ಪ ಅಂದ್ರೆ ನಮ್ಮ ಏನೋ ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಕೇವಲ 28 ಬಾಲಿಗೆ 40 ರನ್ ಹೊಡೆದಾರ, 41 ರನ್ನ. ಸೊ ನಿಮ್ಗೆ ಗೊತ್ತೈತಿ ಸ್ಪಿನ್ ಬ್ಯಾಟ್ಸರ ಪಕ್ಕ ಸ್ಪಿನ್ನರ್ಸ್ ಹಾಕೊಂಡು ಗುಮ್ತಾರೋ. ಈ ಸಲ ಐತಿ ಎಲ್ಲ ಟೀಮ್ ಒಳಗೆ ಹಾಕೊಂಡು ಗುಮ್ಮೋದೈತಿ ಕಾರ್ಯಕ್ರಮ ಈ ಸಲ ಎಲ್ಲ ಟೀಮ್ ಒಳಗೆ. ಅದಕ್ಕೆ ಐತಿ ರಜತ್ ಪಟಿದಾರ 28 ರನ್ ಹೊಡೆದಾರ. ಇದು 28 ಬಾಲಿಗೆ 40 ರನ್ ಹೊಡೆದಾರ ರಜತ್ ಪಟಿದಾರ್. ಇನ್ನು ಇವ್ರು 198 ರನ್ ಹೊಡೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಧ್ಯೆ ಟೀಮ್ ಯಾವುದಪ್ಪ ಅಂದ್ರೆ ಟೀಮ್ ಗೋಲ್ಡ್ ಒಳಗೆ ನಿಮ್ಗೆ ಹೇಳ್ದಂಗೆ ಜಿತೇಶ್ ಶರ್ಮಾ ಅದು ಇದ್ರು. ಈ ಟೀಮ್ನ ಅಂದ್ರೆ ಬಾಲರ್ಗಳ ಬಗ್ಗೆ ಅದು ಏನು ಹೇಳಿಲ್ಲ ಇದ್ರೊಳಗೆ. ಓನ್ಲಿ ಬರೀ ಬ್ಯಾಟ್ಸ್ಮನ್ಗಳ ಬಗ್ಗೆ ಅಟ್ಟ ಅಪ್ಡೇಟ್ ಸಿಕ್ಕತಿ. ಓಕೆ, ಈ ಯಾರು ಟೀಮ್ ಗೋಲ್ಡ್ ಅವರು ಸೋತಾರೆ, ಎಷ್ಟು ಅಂದ್ರೆ 16 ಸೋತಾರೋ. ಟೀಮ್ ಗೋಲ್ಡ್ ಅವರು 20 ಓವರ್ಗೆ 7 ವಿಕೆಟ್ ಕಳ್ಕೊಂಡು 182 ರನ್ ಹೊಡೆದಾರ್ತ. ಟೀಮ್ ಗೋಲ್ಡ್ ಅನ್ನೋದ್ರೆ ಜಿತೇಶ್ ಶರ್ಮಾ ಟೀಮ್. ಇದ್ರೊಳಗೆ ಜಿತೇಶ್ ಶರ್ಮಾ 38 ಬಾಲಿಗೆ 50 ರನ್ ಹೊಡೆದಾರ್ತ. ಇದೊಂಥರ ಹೆಂಗೆ ಜಿತೇಶ್ ಶರ್ಮಾ ಯಾವ ಸ್ಲಾಟ್ನಾಗ ಬಂದಾರೋ ಅದು ಪಕ್ಕ ಗೊತ್ತಿಲ್ಲ. 38 ಬಾಲ್ ಆಲ್ಮೋಸ್ಟ್ ಸಿಗಂಗಿಲ್ಲ ಇವ್ರಿಗೆ. ಇಷ್ಟು ಬಾಲ್ ಅಂದರೆ ಎಂದಿಗೂ ಸಿಕ್ಕಿಲ್ಲ. ಮೋಸ್ಟ್ಲಿ 1 ಡೌನ್ ಅಥವಾ ಓಪನಿಂಗ್ ಹಿಂಗೇನು ಬಂದಿರ್ಬೇಕು. ಪ್ರಾಕ್ಟೀಸ್ ಮ್ಯಾಚ್ ಐತಿಲ್ಲ, ಸೊ ಅದಕ್ಕೆ 1 ಡೌನ್ ಅಥವಾ ಓಪನಿಂಗರ ಬಂದಿರ್ಬೇಕು. ಅದಕ್ಕೆ 38 ಬಾಲ್ ಆಡ್ಲಿಕ್ಕೆ ಸಿಕ್ಕೈತಿ ಇವ್ರಿಗೆ. 38 ಬಾಲಿಗೆ 50 ಹೊಡೆದವ್ರು ಜಿತೇಶ್ ಶರ್ಮಾ. ಇನ್ನೊಂದು ವಿಚ್ ಇಸ್ ಗುಡ್ ಡೇಪ ಅಂದರೆ ಏನಂದ್ರೆ ನಮ್ಮ RCB ಆಕ್ಷನ್ದಾಗ ಹೆವಿ ಹೈಪ್ ಮಾಡಿ ತೊಗೊಂಡಿದ್ಲ ಜಾರ್ಡನ್ ಕಾಕ್ಸ್ 26 ಬಾಲಿಗೆ 44 ರನ್ ಹೊಡೆದಾರ್ಥ. ಇದರಿಂದ ಗೊತ್ತಾಕೈತಿ ಈ ಸಲ ಜಾರ್ಡನ್ ಕಾಕ್ಸ್ ಅವ್ರಿಗೆ ಅವಕಾಶ ಸಿಗಬಹುದು. ಒಂದು ವೇಳೆ ಏನಂದರೆ ಸಿಗೋದು ಭಾಳ ಕಷ್ಟ. ಇದಕ್ಕೆ ಶಾರ್ಟ್ ಅವ್ರು ಓದ್ಕೊಳ್ಳಿ ಜಾಕೋ ಬೆಥೆಲ್ ಬರ್ತಾರೋ. ಇನ್ನು ಟೀಮ್ ಡೇವಿಡ್ ರೆಮಾರಿ ಪಟ್ಟು ಭಾಳ ಮಂದಿ ಐತಿ. ಸೊ ಇವ್ರು ನೋಡಿ ಚಾನ್ಸ್ ಸಿಗೋದು ಭಾಳ ಕಮ್ಮಿ ಜಾರ್ಡನ್ ಕಾಕ್ಸ್ ಅವ್ರಿಗೆ. ಅಂದರು ಪ್ರಾಕ್ಟೀಸ್ ಮ್ಯಾಚ್ನಾಗ 26 ಬಾಲಿಗೆ 44 ಹೊಡೆದಾರ್ಥ ಯಾರು ಜಾರ್ಡನ್ ಕಾಕ್ಸ್. ಇನ್ನೊಂದೇನಂದ್ರೆ ಟೀಮ್ ಗೋಲ್ಡ್ ಅವರು ಟೋಟಲಿ 12 ಎಕ್ಸ್ಟ್ರಾ ಬಾಲ್ ಹೋಗೋದಾರ್ಥ. ನೋ ಬಾಲ, ವೈಡ, ಬಾಯ್ಸ ಎಲ್ಲ ಸೇರಿ ಟೋಟಲ್ 12 ಎಕ್ಸ್ಟ್ರಾ ಬಾಲ್ ಹೋಗಿದ್ರೆ ಟೀಮ್ ರೆಡ್ ಅವರು 22 ಎಕ್ಸ್ಟ್ರಾಸ್ ಕೊಟ್ಟಾರ್ಥ ಟೀಮ್ ಗೋಲ್ಡ್ನವ್ರಿಗೆ ಟೀಮ್ ರೆಡ್ನವರು. ಸೊ ವಿಚ್ ಇಸ್ ಎ ಕನ್ಸರ್ನೇಬಲ್ ಅಂತ ಹೇಳ್ಬೇಕು. ಇದಕ್ಕೆ 22 ನನ್ನ ಪ್ರಕಾರ ಇವರು ಟೀಮ್ ಗೋಲ್ಡ್ ಒಳಗೆ ಭುವನೇಶ್ವರ್ ಕುಮಾರ್ ಅಂತ ಎಕ್ಸ್ಪೀರಿಯನ್ಸ್ ಇರಬೇಕು. ಟೀಮ್ ರೆಡ್ ಒಳಗೆ ಇವು ಹೊಸ ಯಂಗ್ ಪ್ಲೇಯರ್ಗಳು ಅದಲ್ಲ ಇವ್ರು ಇರ್ಬೇಕಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಇದಕ್ಕೆ 22 ಎಕ್ಸ್ಟ್ರಾ ಅಂದ್ರೆ ಹೆವಿ ಆಗ್ತದೆ T20 ಕ್ರಿಕೆಟ್ ಒಳಗೆ. 6 ಇಂದ 7 ವಿಚ್ ಇಸ್ ಅ ಕ್ರೈಮ್ ಅಂತ ಹೇಳ್ಬೋದು. 6 ಇಂದ 7 ಬಾಲಾಗ ವಿಚ್ ಇಸ್ ಅ ಕ್ರೈಮ್ ಏನೋ T20 ಏನೋ ಎಕ್ಸ್ಟ್ರಾ ಬಾಲ್ ಹಾಕೋದು. ಅಂಥದ್ರೊಳಗೆ ನೀವು 22 ಬಾಲ್ ಎಕ್ಸ್ಟ್ರಾ ಅಂದ್ರೆ ಚಿಂತೆ ಮಾಡೋ ವಿಷಯನ. ಸೊ ಭುವಿ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಸಿಗುತ್ತೆ ಏನಂದ್ರೆ
2016 ಭುವಿ ವಾಪಸ್ ಬಂದಾರ್ಥ ಅಂದ್ರೆ ಬಾಲಿಂಗ್ಗಳು ಆಪರಿ ನೆಕ್ಸ್ಟ್ ಬಾಲಿಂಗ್ ಹಾಕ್ಲತ್ತಾರೋ. ಸೊ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಅದನ್ನ ಮುಂದಿನ ವಿಡಿಯೋ ತಿಳಿಸೋಣ. ಸೊ ಇದಾಗಿತ್ತು ಇವತ್ತಿನ RCBಯ ಪ್ರಾಕ್ಟೀಸ್ ವಿಡಿಯೋ, RCB ಪ್ರಾಕ್ಟೀಸನ್ನ ಅಪ್ಡೇಟ್ ವಿಡಿಯೋ. ಸೊ ಈ ವಿಡಿಯೋ ನಮ್ಗೆ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಂಗೆ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.